ಬಾಯ್ ಚಿನ್ನಮರಿ ಬಾಯ್. ಭಾವನಾ ಅಮ್ಮ, ನಾನು ಗೌಡ್ರ ಜೊತೆ ಮಾತಾಡ್ಬೇಕಿತ್ತು. ಸರಿ. ಹಲೋ ಓ ಅಂಕಲ್. ಪಾಪು, ಏನವ ಊಟ ಮಾಡ್ದಾ? ಮಾಡ್ದೆ ಅಂಕಲ್, ನೀವು ಮಾಡಿದ್ರಾ? ಹಾ ಮುದ್ದಮ್ಮ, ಮಾಡ್ದೆ. ಓಕೆ, ಗುಡ್ ನೈಟ್. ನಾನು ಭಾವನಮ್ಮಂಗೆ ಕೊಡ್ತೀನಿ. ಹಾ, ಕೊಡವ ಕೊಡವ. ಹಲೋ ಗೌಡ್ರೆ, ಏನು ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್. ನೀವೇನೋ ಬೇಜಾರಾಗಿದ್ದೀರಾ ಅನಿಸ್ತಾ ಇದೆ. ಏನಾಯಿತು? ಅದು ನಾನೊಂದು ದಿನ ಹೇಳಿದ್ನಲ್ಲ ಮೇಡಮ್, ನಾನೊಂದು ಹುಡುಗಿನ ಪ್ರೀತಿ ಮಾಡ್ತೇವನಿ ಅಂತ. ಹೌದು, ನೀವು ಹೇಳಿದ್ರಿ. ಏನಾಯಿತು? ಆ ಹುಡುಗಿಗೆ ನಿಮ್ಮ ಪ್ರೀತಿ ವಿಷಯ ಹೇಳಿದ್ರಾ? ಅಯ್ಯೋ, ಅವ್ರಿಗೆ ಹೇಳೋಕೆ ಆಯ್ತಿಲ್ಲ ಮೇಡಮ್. ಏನೋ ಒಂದು ಎಡವಟ್ಟು ಆಯ್ತದೆ. ಈಗ ನಮ್ಮ ಮನೇಲಿ ಬೇರೆ ಹೊಸ ಪ್ರಾಬ್ಲಮ್ ಶುರುವಾಗದೆ. ಪ್ರಾಬ್ಲಮ್ಮಾ? ಏನು ಗೌಡ್ರೆ? ನಮ್ಮ ಮನೇಲಿ ನಾಳೆ ಹೆಣ್ಣು ನೋಡಕ್ಕೆ ಹೋಗುಮ ಅಂತ ಒಂದೇ ಸಮ ಹಿಂಸೆ ಕೊಡ್ತಾವ್ರೆ. ನನ್ಗೇನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಅದನ್ನೇ ಯೋಚನೆ ಮಾಡ್ತಾ ಕುಂತಿದ್ದೆ, ಅಷ್ಟರಲ್ಲಿ ನೀವು ಫೋನ್ ಮಾಡಿದ್ರಿ. ಇದಕ್ಕೆ ನನ್ನ ಹತ್ರ ಉಪಾಯ ಇದೆ. ಉಪಾಯನಾ? ಅದೇನಂತ ಹೇಳಿ ಪುಣ್ಯ ಕಟ್ಕೊಳ್ಳಿ ಮೇಡಮ್. ಒಂದು ಕೆಲಸ ಮಾಡಿ, ಒಂದು ಈರುಳ್ಳಿ ತೊಗೊಂಡು ಅದನ್ನು ಕಟ್ ಮಾಡಿ ನಿಮ್ಮ ತೋಳ ಹತ್ರ ಇಟ್ಕೊಳ್ಳಿ. ಆ ಶಾಖಕ್ಕೆ ನಿಮಗೆ ಜ್ವರ ಬಂದಂಗೆ ಆಗುತ್ತೆ. ಹೆಣ್ಣು ನೋಡೋದನ್ನು ತಪ್ಪಿಸ್ಕೋಬೋದು. ಹಾಂ, ಈರುಳ್ಳಿ ಹಿಂಗೂ ಮಾಡೋದಾ ಮೇಡಮ್? ಹೌದು, ನಾನು ಚಿಕ್ಕವಳಿದ್ದಾಗ ಸ್ಕೂಲಿಗೆ ರಜಾ ಹಾಕಬೇಕು ಅಂದಾಗ ಹೀಗೆ ಮಾಡ್ತಿದ್ದೆ. ಕಿಲಾಡಿ ಮೇಡಮ್ ನೀವು. ಸರಿ, ನೀವು ಟ್ರೈ ಮಾಡಿ. ಈಗ ನನ್ಗೆ ಅದೇ ಕೆಲಸ ಮೇಡಮ್, ಹಂಗೆ ಮಾಡ್ತೀನಿ. ಸರಿ ಗೌಡ್ರೆ. ಆಹಾ, ಬೇರೆ ಹುಡುಗಿನ ನೋಡಕ್ ಹೋಗ್ಬಾರ್ದು ಅಂತ ನಮ್ಮ ಹುಡುಗಿನೇ ನಂಗೆ ಅಡಿಗೆ ಕೊಡ್ತಾವಳೆ. ಇದಕ್ಕಿಂತ ಅದೃಷ್ಟ ಬೇಕಾ? ಈರುಳ್ಳಿ, ಐ ಆಮ್ ಕಮಿಂಗ್. ಯಾ ನನ್ಗೆ ಯಾರಾದರೂ ಏನಾದರೂ ಅಂದರೆ ನಿಮ್ಮ ಕೈಲಿ ಸಹಿಸಕ್ಕಾಗಲ್ಲ ಅಲ್ವಾ? ಹೇಗಾಗುತ್ತೆ ಚಿನ್ನುಮರಿ? ನೀವು ನನ್ನ ಜೀವ. ನಿಮಗೆ ಯಾರಾದರೂ ತೊಂದರೆ ಕೊಟ್ಟರೆ ನನ್ನ ಕೈಲಿ ಸಹಿಸಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಇವರು ನನಗೇನಾದರೂ ಆದರೂ ಪರವಾಗಿಲ್ಲ, ಆದರೆ ನಿಮ್ಮ ಬಗ್ಗೆ ಯಾರು ಏನು ಮಾತಾಡಬಾರ್ದು ಅಷ್ಟೆ. ನೋಡಿ, ಈ ಥರ ಆಚೆ ಹೋದಾಗ ಹೀಗೆಲ್ಲ ಆಗುತ್ತೆ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ನನ್ನ ಕಡೆಯಿಂದ ಐ ಆಮ್ ಸಾರಿ. ನಿಮ್ಗೆ ಇಷ್ಟ ಇಲ್ಲ ಅಂದರೂ ನಾನೇ ಬಲವಂತ ಮಾಡಿ ಕರ್ಕೊಂಡು ಹೋದೆ. ಸುಮ್ಮನೆ ನನ್ನಿಂದ ನಿಮಗೆ ತೊಂದರೆ ಆಯಿತು. ಇದರಲ್ಲಿ ಯಾವ ತೊಂದರೆನೂ ಇಲ್ಲ ಜಾನ್ವಿ ಅವರೇ. ನಿಮ್ಮ ಗಂಡನಾಗಿ ನಿಮ್ಮೆಲ್ಲ ಆಸೆಗಳನ್ನು ಪೂರೈಸೋದು ನನ್ನ ಕರ್ತವ್ಯ. ಆದರೂ ಸಂತೋಷವಾಗಿರೋರನ್ನ ಕಂಡ್ರೆ ಜನರಿಗೆ ಯಾಕಷ್ಟೊಂದು ಅಸೂಯೆ ಅಂತ ಅರ್ಥ ಆಗ್ತಿಲ್ಲ. ಎಲ್ಲರೂ ಹಾಗಿರಲ್ಲ. ಅವರು ನೋಡಿದ್ರೆ ಕುಡ್ದಿದ್ರು ಅನ್ಸುತ್ತೆ. ಕುಡಿದ ಸ್ನಾನದಲ್ಲಿ ಏನೇನೋ ಮಾತಾಡಿದ್ದಾರೆ. ದೇವ್ರೇ ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ನೀವೇನು ಯೋಚನೆ ಮಾಡಬೇಡಿ. ನೀವು ಬೇಜಾರು ಮಾಡ್ಕೋಬೇಡಿ, ಬನ್ನಿ ಮಲ್ಕೊಳ್ಳಿ.
ನೀವು ನೆಮ್ಮದಿಯಿಂದ ನಿದ್ದೆ ಮಾಡೋದನ್ನು ನನ್ನ ಕಣ್ಣು ತುಂಬ ನೋಡಬೇಕು. ಸರಿ, ನಿಮ್ಮಪ್ಪ ಎಲ್ರ ಮುಂದೆ ಹೇಗ್ ಮಾತಾಡಂತ ಕೇಳಿಸ್ಕೊಂಡಿರ್ತಾನೆ. ನನಗಂತೂ ಒಂಚೂರು ಇಷ್ಟ ಆಗಿಲ್ಲ. ಭಾವನ ಅವ್ರಿಗೂ ಕೆಲ್ಸ ಸಿಕ್ತು, ಬೆಂಕಿ ಭಾವನು ಕೆಲ್ಸಕ್ಕೆ ಹೋಗ್ತಿದ್ದಾರೆ. ನಿನ್ ಬಗ್ಗೆ ಇವ್ರು ಹೀಗೆಲ್ಲ ಮಾತಾಡೋದು ನನಗೆ ಸರಿ ಹೋಗಲ್ಲ ಹರಿ. ಆದಷ್ಟು ಬೇಗ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಬೇಬಿ, ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಬೇಬಿ. ನಾನು ಕೆಲಸ ಮಾಡಬೇಕು, ಏನಾದರೂ ಸಾಧಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಬಿಸ್ನೆಸ್ ಮಾಡ್ಕೋ ದುಡ್ಡು ಬೇಡವಾ? ನೀನೇನು ಯೋಚನೆ ಮಾಡ್ಬೇಡ. ಅಪ್ಪ ರಿಟೈರ್ ಆಗಲಿ, ಅವ್ರ ರಿಟೈರ್ಮೆಂಟ್ ದುಡ್ಡಲ್ಲಿ ಏನಾದರೂ ಒಂದು ಮಾಡೇ ಮಾಡ್ತೀನಿ. ಆ ದುಡ್ಡು ಬರೋ ಅಷ್ಟರಲ್ಲಿ ನಮಗೆ ವಯಸ್ಸಾಗಿರತ್ತಷ್ಟೇ. ಈಗೇನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ದುಡ್ಡು ಬೇಕು ತಾನೆ? ಲೋನ್ನ ನಾನು ಕೊಡಿಸ್ತೀನಿ, ಶೂರಿಟಿನೂ ನಾನೇ ಹಾಕ್ತೀನಿ. ಪ್ಲೀಸ್ ಹರಿ, ಆದಷ್ಟು ಬೇಗ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಅಲ್ಲ ಬೇಬಿ, ಬಿಸ್ನೆಸ್ ಪ್ಲೀಸ್, ನನಗೋಸ್ಕರ ಬೇಬಿ, ಪ್ಲೀಸ್. ಸರಿ ಬೇಬಿ, ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಸುಮ್ಮನೆ ಕೂತ್ಕೊಂಡ್ರೆ ನಾನು ಬದುಕಿದ್ದು ಪ್ರಯೋಜನ ಇರಲ್ಲ. ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಓಕೆ? ಥ್ಯಾಂಕ್ ಯು. ಥ್ಯಾಂಕ್ ಯು. ಲವ್ ಯು. ಲವ್ ಯು ಟು. ಎಲ್ಲ ಹಡ್ಕೊಂಡು ಕೂತಿ ತೆಗಿಯ ಬಟ್ಟೆ ನಿಧಾನ ರೀ. ನಾಳೆ ಬ್ಯಾಂಕ್ ಹೋಗ್ಬೇಕು, ರೆಡಿ ಆಗ. ಬ್ಯಾಂಕ್ಗ ನಾನ್ ಬರ್ಬೇಕಾ? ಇದನ್ನ ಹೆಂಗೆ ಕೇಳ್ತಿದ್ಯಾ? ಅವತ್ತು ಹೇಳಿರ್ಲಿಲ್ವಾ ಲೋನ್ ಅಪ್ಲೈ ಮಾಡಬೇಕು, ನೀನು ಬ್ಯಾಂಕಿಗೆ ಬರಬೇಕಾಗುತ್ತೆ ಹೇಳ್ತೀನಿ ಅಂತ, ಮರ್ತ್ಬಿಟ್ಯಾ? ಹೌದಲ್ವಾ? ಹ್ಞೂ. ಆದ್ರೆ ಅತ್ತೆ ಮಾವ ಕೇಳಿದ್ರೆ ಏನ್ರಿ ಹೇಳೋದು? ನಾನ್ ಬರಲ್ಲಪ್ಪ. ಹೊರಗಡೆ ಹೋಗ್ತಾ ಇದೀವಿ ಅಂತ ಒಂದು ಸುಳ್ಳು ಹೇಳಿದ್ರೆ ಆಯ್ತಪ್ಪ. ಸುಳ್ಳ? ಬೇಡಪ್ಪ, ಆಮೇಲೆ ಅತ್ತೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ. ಹರೀಶ್ ಚಂದ್ರನ್ ಮೊಮ್ಮಗಳು, ಇಲ್ಲಿವರೆಗೂ ಒಂದು ಸುಳ್ಳು ಹೇಳಿಲ್ಲ ಅನ್ನೋ ಥರ ಆಡ್ಬೇಡ. ನನಗ್ ನಿಮ್ ತರ ನಾಟಕ ಆಡಕ್ ಬರಲ್ಲ, ಗೊತ್ತಾಯ್ತಾ? ಸುಮ್ಮನೆ ಕತೆ ಹೇಳ್ಬೇಡ, ಬೇಗ ಎದ್ದು ರೆಡಿ ಆಗಿ ಅಷ್ಟೇ. ಏನು ಹಂಗೆ ನೋಡ್ತಿದ್ಯಾ? ನಿನಗೆ ಒಂದು ಸಣ್ಣ ಆಸೆ ಇಲ್ವಾ? ನಾವು ಸ್ವಂತ ಮನೆ ಕಟ್ಟಬೇಕು, ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿರ್ಬೇಕು ಅಂತ. ಅದೆಲ್ಲ ಇದೆ ರೀ, ಆದ್ರೂ ಮನೇಲಿ ಸುಳ್ಳು ಹೇಳ್ಬೇಕಲ್ಲ ಅಂತ. ನೋಡೇ, ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಸುಳ್ಳು ಹೇಳಿದ್ರೆ ಲೆಕ್ಕ ಏನು ತಪ್ಪಲ್ಲ. ನಾನು ನಿನ್ನ ಪರವಾಗಿ ಸುಳ್ಳು ಹೇಳ್ತೀನಿ, ನೀನು ನನಗೆ ಸಪೋರ್ಟ್ ಮಾಡು. ಓಕೆ? ಬೇಗ ಮಲ್ಕ. ಪಾಪ, ಆಫೀಸಲ್ಲಿ ಎಷ್ಟು ಕೆಲಸ ಇತ್ತೋ ಏನೋ, ಸುಸ್ತಾಗಿ ಬಂದಿರ್ತಾರೆ. ಈಗ ಇದನ್ ಬೇರೆ ಹೇಗೆ ಹೇಳಿ? ಲಕ್ಷ್ಮಿ, ಏನಾದರೂ ಹೇಳಬೇಕಿತ್ತ? ಏನೂ ಇಲ್ಲ ರೀ. ಲಕ್ಷ್ಮಿ, ಎಷ್ಟು ವರ್ಷದಿಂದ ನೀನು ನೋಡ್ತಾ ಇದ್ದೀನಿ, ಏನೋ ಕೊರಿತಾ ಇದೆ, ಹೇಳೇನು ಅಂತ. ಅದು ಏನಿಲ್ಲ ರೀ. ಯುಗಾದಿ ಹಬ್ಬ ಬರ್ತಾ ಇದೆ, ವರ್ಷದ ಮೊದಲನೇ ಹಬ್ಬ. ಎಲ್ರಿಗೂ ಬಟ್ಟೆ ತಗೋಬೇಕು, ಆಮೇಲೆ ಮಗಳು ಅಳಿಯನ್ನ ಮನೆ ಕರಿಬೇಕು. ಅವ್ರ ಮದ್ವೆ ಆದ್ಮೇಲೆ ಹಬ್ಬಕ್ಕೆ ಅಂತ ಮೊದಲನೇ ಸಲ ನಮ್ಮ ಮನೆ ಕರಿತಾ ಇದ್ದೀವಿ. ಹಾಗೆ ಕರಿಯಕ್ಕಾಗಲ್ಲ, ಅವ್ರಿಗೂ ಬಟ್ಟೆ ತರಬೇಕು, ಏನಾದರೂ ಉಡುಗೊರೆ ಕೊಡಬೇಕು. ಇದೆಲ್ಲ ಶಾಸ್ತ್ರ ಸಂಪ್ರದಾಯ ಅಲ್ವಾ? ಅದಕ್ಕೆ ಈ ತಿಂಗಳು ಸ್ವಲ್ಪ ಖರ್ಚು ಜಾಸ್ತಿ ಆಗತ್ತೆ. ಅಷ್ಟೇ ತಾನೇ, ನಮ್ಮನೆ ರಾಣಿ ಕೇಳ್ತಾ ಇದ್ದಾಳಲ್ವಾ, ಇಲ್ಲ ಅನ್ನಕ್ಕಾಗತ್ತಾ? ಮಾಡೋಣ ಬಿಡು. ರೀ, ನಾನು ಏನೋ ಹೇಳ್ದೆ ಅಂತ ನೀವು ಸಾಲ ಮಾಡ್ಕೊಂಡೇನು ಮಾಡೋದು ಬೇಡ. ಇರೋದ್ರಲ್ಲೇ ನಿಭಾಯಿಸಿದ್ರೆ ಆಯಿತು. ಲಕ್ಷ್ಮಿ, ಹಬ್ಬಕ್ಕೆ ಬೋನಸ್ ಬರ್ತಾ ಇದೆ, ನೀನು ಏನು ಅನ್ಕೊಂಡಿದ್ಯಾ ಹಾಗೆ ಹಬ್ಬ ಆಚರಿಸೋಣ. ರೀ, ನನಗೀಗ ತುಂಬ ಖುಷಿ ಆಗ್ತಿದೆ. ಮಂಗಳ, ಅಳಿಯಂದ್ರು, ಮಕ್ಕಳು ಎಲ್ರನ್ನೂ ಕರೆಯೋಣ. ಮಕ್ಕಳೆಲ್ಲರೂ ಇದ್ರೆ ಅದೇ ಹಬ್ಬದ ಥರ ಇರುತ್ತೆ. ಲಕ್ಷ್ಮಿ, ನೀನು ಯಾವಾಗ ಕೇಳಿದ್ರು ಮಕ್ಕಳ ಬಗ್ಗೆ ಕೇಳ್ತೀಯಾ ಇಲ್ಲ ಮನೆ ಬಗ್ಗೆ? ನಿನಗೆ ಅಂತ ಏನು ಬೇಕು ಅಂತ ಅನ್ಸಲ್ವಾ?
ರೀ ಅದರಲ್ಲಿ ದೊಡ್ಡ ವಿಷಯ ಏನಿದೆ? ಮಕ್ಕಳ ಖುಷಿಗಿಂತ ಒಬ್ಬ ತಾಯಿಗೆ ದೊಡ್ಡ ಬಹುಮಾನ ಬೇರೆ ಏನಿರುತ್ತೆ ಹೇಳಿ? ನನಗೆ ಗೊತ್ತಿಲ್ಲ ಲಕ್ಷ್ಮಿ, ಆದರೆ ಈ ಶ್ರೀನಿವಾಸನಿಗೆ ಈ ಲಕ್ಷ್ಮಿನೇ ಬಹುಮಾನ. ನನ್ನ ಜಾನ್ರಿಗೆ ಯಾರಾದರೂ ತೊಂದರೆ ಕೊಡಕ್ಕೆ ಬಂದರೆ ಅವ್ರನ್ನ ಜೀವಂತವಾಗಿ ಉಳಿಸೋಕ್ಕೆ ನಾನಂತೂ ಬಿಡೋದಿಲ್ಲ, ಯಾರೇ ಆಗಿದ್ರು ಸರಿ. ಐ ಆಮ್ ಸಾರಿ ಚಿನ್ನುಮರಿ. ಬಟ್ ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ನ ಇವತ್ತಿಂದ ಇನ್ನೂ ಜೋಪಾನವಾಗಿ ನೋಡ್ಕೋತೀನಿ, ಯಾವುದೂ ತೊಂದರೆ ಬರದೇ ಇರೋ ಹಾಗೆ ನೋಡ್ಕೋತೀನಿ. ಏನಿದು ಗೊಳಗ ಸುಬ್ಬಿ ಇನ್ನೂ ಎದ್ದಿಲ್ವಲ್ಲ? ಏನ್ರಿ ನೋಡ್ತೀರಾ? ವೀಣಾ, ರೀ ಯೋ ಅತ್ತೆ ಕರೀತಾ ಇದ್ರಲ್ರಿ, ಈಗೇನ್ರಿ ಮಾಡೋದು? ಏನೇನು ಟೆನ್ಷನ್ ಮಾಡ್ಕೊಂಡ್ರೆ ನಾನು ನೋಡ್ತೀನಿ, ತಲೆ ಕೆಡ್ಸ್ಕೊಬೇಡ. ಎಲ್ಲ ನಾಟಕ ಅಂತ ಗೊತ್ತಾದ್ರೆ ಅತ್ತೆ ಎಷ್ಟು ಬೇಜಾರು ಮಾಡ್ಕೋತಾರೋ ಏನೋ. ಏನಿದು ಸೂರ್ಯ ಇವತ್ತು ಬೇರೆ ಕಡೆ ಹುಟ್ಟಿದಾನ? ಹೆಂಡ್ತೀನ್ ಕರೆದ್ರೆ ನೀನ್ ಬಂದಿದ್ಯಲ್ಲ. ಅದು ಅವಳಿಗೆ ರಾತ್ರಿ ಎಲ್ಲ ಹೊಟ್ಟೆ ನೋವು, ಅವಳು ಮಲಗಿಲ್ಲ, ನನಗೂ ಮಲಕ್ ಬಿಟ್ಟಿಲ್ಲ, ಅದಕ್ಕೆ ಇನ್ನೂ ಮಲಗಿದ್ದಾಳೆ. ನಾನು ರಾತ್ರಿ ಎಲ್ಲ ಎಚ್ಚರವಾಗ ಇದ್ದೆ ಗೊತ್ತಾ, ನನಗೇನು ಕೇಳಿಸ್ಲೇ ಇಲ್ಲ. ರೂಮಲ್ಲಿ ಮೈಕ್ ಹಾಕ್ಸಿಲ್ವಲ್ಲ, ಅದಕ್ಕೆ ಕೇಳಿಸ್ಲಿಲ್ಲ. ಏಯ್ ಚಿಟ್ಕೊಂಡು ನಾನು ನಿಮ್ಮನ್ನೆಲ್ಲ ಎತ್ತಿ ಆಡಿಸ್ತಾಳು ಕಡ. ಈಗೇನಜ್ಜೆ, ನೀನೇ ಬಂದು ನೋಡ್ಬೇಕಾದ್ರೆ. ಲಕ್ಷ್ಮಿ ಲಕ್ಷ್ಮಿ ಬೇಗ ಬಾರಮ್ಮ. ಯಾರ ಕೈಯಿಂದಾದ್ರೂ ತಪ್ಸ್ಕೋಬೋದು, ಈ ಅಜ್ಜಿ ಲೆಕ್ಕಾಚಾರನೇ ಬೇರೆ. ಅಪ್ಪ ಲಕ್ಷ್ಮಿ, ಏನತ್ತೆ? ಏನಾಯ್ತು? ನಿಮ್ ಸೊಸೆಗೆ ಹೊಟ್ಟೆ ನೋವಂತೆ ನೋಡಮ್ಮ. ಏನ್ ಸಂತೋಷ, ಏನಾಯ್ತು ವೀಣಂಗೆ? ಅದು ರಾತ್ರಿಯಿಂದ ಅವಳಿಗೆ ಸ್ವಲ್ಪ ಹೊಟ್ಟೆ ನೋವಮ್ಮ. ಹೌದಾ, ಬಾ ನೋಡೋಣ. ವೀಣಾ, ಏನಾಯ್ತಮ್ಮ? ಅದು ಅತ್ತೆ, ಅದು ನಿನ್ನೆ ರಾತ್ರಿ ಊಟ ಮಾಡಿದ್ದು ಯಾಕೋ ಸರಿ ಹೋಗ್ಲಿಲ್ಲ ಅನ್ಸುತ್ತೆ ಅತ್ತೆ, ತುಂಬ ಹೊಟ್ಟೆ ನೋವು. ಊಟದಿಂದನಾ? ನಾವೆಲ್ಲರೂ ಅದೇ ಊಟ ಮಾಡಿದ್ವಲ್ಲ, ಎಲ್ರಿಗೂ ಹೊಟ್ಟೆ ನೋವು ಬರ್ಬೇಕಿತ್ತಾನೆ. ಆಗಲ್ಲಮ್ಮ, ಅವಳಿಗೆ ನೆನ್ನೆಯಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದಾ? ಹಾಗಾದ್ರೆ ನಾನೊಂದು ಕಷಾಯ ಮಾಡ್ಕೊಂಡು ಬರ್ತೀನಿ. ವೀಣಾ, ಹೊಟ್ಟೆ ನೋವು ಸರಿ ಹೋಗುತ್ತೆ. ಹಾ, ಬರ್ತೀನಿ ಇರು. ಆಯ್ತಮ್ಮ, ಬೇಗ ಬೇಗ.
ಪಾಪ ರೀ ಅತ್ತೆ, ನಂಗೆ ನಿಜವಾಗ್ಲೂ ಹೊಟ್ಟೆ ನೋವು ಅಂತ ಅಂದ್ಕೊಂಡು ಹೋಗ್ಬಿಟ್ರು. ಅಲ್ಲ ಅಂತ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೋತಾರೋ ಏನೋ. ಏನು ಅನ್ಕೊಳ್ಳಲ್ಲ ಕಣೆ, ಇವತ್ತು ಒಂದು ದಿವಸ ಆರಾಮಾಗಿದ್ಬಿಡು. ಅಲ್ಲ ರೀ, ಅತ್ತೆ ಒಂದು ನೋವಿಗೆ 10 ಮದ್ದು ಮಾಡಿ ಅರ್ಧ ದಿನದಲ್ಲೇ ಗುಣ ಆಗೋ ಥರ ಮಾಡಿಬಿಡ್ತಾರೆ. ಅವಾಗ ಏನ್ರಿ ಮಾಡೋದು? ನೋವಿದ್ರೆ ತಾನೇ ವಾಸಿ ಮಾಡೋಕ್ಕೆ. ಅವ್ರು ಕೊಟ್ಟಿರೋ ಕಷಾಯನ ಕುಡ್ಕೊಂಡು ನೋವಿದೆ ಅಂತ ಹಂಗೆ ಇರು. ಆಮೇಲೆ ಇದ್ದು ನಾನು ನೋಡ್ಕೊತೀನಿ, ಆಯಿತಾ? ಹಾಂ, ಮಲ್ಕೊ. ಆಯಿತು. ಇವ್ರ ಮಾತು ಕಟ್ಕೊಂಡು ನಾನಿನ್ನೂ ಎಷ್ಟು ಸುಳ್ಳು ಹೇಳಬೇಕೋ ಏನೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೆನ್ನೆ ಆಗಿದ್ದ ಘಟನೆಯಿಂದ ನೀವಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ ಅಂದ್ಕೊಂಡಿದ್ದೆ. ಬಟ್ ನಿಮ್ಮ ಮುಖದಲ್ಲಿ ಖುಷಿ ನೋಡಿ ನನಗೂ ಖುಷಿ ಆಗ್ತದೆ. ನನ್ನ ದೇವತೆ ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಒಂದು ನಿಮಿಷ ಬಂದೆ. ಕಾಫಿ. ಥ್ಯಾಂಕ್ ಯು. ನಿಮ್ಮ ಜೊತೆ ಖುಷಿನ ಅನುಭವಿಸೋಕ್ಕೆ ದೇವ್ರು ಅವಕಾಶ ಮಾಡಿಕೊಟ್ಟಿರುವಾಗ ಅದನ್ನು ನಾನು ಕಳ್ಕೊತೀನಾ? ನಿಮ್ಮ ದೇವರು ನಿಮ್ಮನ್ನು ಖಂಡಿತ ಕೈ ಬಿಡಲ್ಲ. ನಿಮಗೆ ತೊಂದರೆ ಆದರೆ ಬರೀ ನಾನಷ್ಟೇ ಅಲ್ಲ, ದೇವರು ಸಹಿಸಲ್ಲ ಅಂತ ಅನ್ಸುತ್ತೆ. ಏನು ಹೇಳ್ತಿದ್ದೀರಾ? ನಿನ್ನೆ ರಾತ್ರಿ ನಿಮ್ಮನ್ನು ರೇಗಿಸಿದ್ರಲ್ಲ, ಅವ್ರಿಗೆ ನಿಮ್ಮ ದೇವರು ಶಿಕ್ಷೆ ಕೊಟ್ಬಿಟ್ಟಿದ್ದಾನೆ. ಏನಾಯ್ತು ಅವ್ರಿಗೆ? ನಿನ್ನೆ ನಮ್ಮ ಜೊತೆ ತರಲೆ ಮಾಡಿದ ಮೇಲೆ ಅವರೆಲ್ಲ ಎಲ್ಲೋ ಹೋಗಿದ್ರು ಅಂತ ಅನ್ಸುತ್ತೆ. ಯಾವುದೋ ಒಂದು ಕಾರ್ ಬಂದು ಹಿಟ್ ಆ್ಯಂಡ್ ರನ್ ಮಾಡಿ ಹೋಗಿದ್ದಾನೆ. ಆಕ್ಸಿಡೆಂಟ್ ಆದಮೇಲೆ ಪೊಲೀಸ್ನವರು ಜೀವ ಉಳಿಯುತ್ತೋ ಇಲ್ವೋ ಅಂತ ಸಂಶಯ ಪಡ್ತಾ ಇದ್ದಾರೆ. ಪ್ರಾಣ ಉಳಿದ್ರೂ ಇನ್ನೊಂದು ಸರ್ತಿ ಇನ್ನೊಂದು ಹುಡುಗಿ ತಂಟೆಗೆ ಅವ್ರು ಖಂಡಿತ ಹೋಗಲ್ಲ. ನಿಮ್ಮ ದೇವರು ಹಾಗೆ ಶಿಕ್ಷೆ ಕೊಟ್ಟಿದ್ದಾನೆ ನೋಡಿ. ಆದರೂ ನಾನು ನಂಬಿದ ದೇವರು ನನ್ನ ಕೈ ಬಿಡಲಿಲ್ಲ. ಇನ್ಮೇಲೆ ಯಾವತ್ತೂ ನಿಮ್ಮನ್ನ ಆಚೆ ಕರ್ಕೊಂಡು ಹೋಗಿ ನನ್ನ ಅಂತ ಕೇಳೋದಿಲ್ಲ. ಇಷ್ಟು ಪ್ರೀತಿ ಮಾಡೋ ನಿಮಗೆ ನಾನು ನೋವು ಕೊಡಲ್ಲ, ಮನೇಲೇ ಇರ್ತೀನಿ. ಇದರಲ್ಲೇ ಗೊತ್ತಾಗುತ್ತೆ ನನ್ನ ಚಿನ್ನು ಮರಿ ನನ್ನ ರಾತ್ರಿ ಎಷ್ಟು ಭಯಪಟ್ಟಿತ್ತು ಅಂತ. ಯೋಚನೆ ಮಾಡಬೇಡಿ, ಇನ್ಮೇಲೆ ಮತ್ತೆ ಯಾವತ್ತೂ ಹಾಗಾಗೋದಿಲ್ಲ. ನಾನು ನಿಮ್ಮ ಜೊತೆ ಇರ್ತೀನಿ. ಸರಿ, ನೀವು ಬೇಗ ಹೋಗಿ ರೆಡಿಯಾಗಿ ನಾನು ಅಷ್ಟರಲ್ಲಿ ಪೂಜೆ ಮುಗಿಸ್ತೀನಿ. ಕಾಫಿ ಮುಗಿಸಿ. ಹೇಳಿ. ನೋ ವೇ, ಆಕ್ಸಿಡೆಂಟ್ ಮಾಡಿದ ಕಾರನ್ನು ನಾನು ಇಟ್ಕೊಳ್ಳೋದಿಲ್ಲ. ಅದನ್ನು ಮಾರ್ಬಿಡಿ.